ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿಗೂ ನಮ್ಮ ರಾಜ್ಯದ ಫೇಮಸ್ ಸವಣೂರಿನ ವೀಳ್ಯದೆಲೆಗೂ ಎಲ್ಲಿಗೆಲ್ಲಿಗೆ ಸಂಬಂಧ ಅಂತ ನಿಮಗೆ ಅನ್ನಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡೋಣ. ಪಾಕಿಸ್ತಾನಕ್ಕೆ ಸವಣೂರು ವೀಳ್ಯದೆಲೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತಂತೆ. ಇಲ್ಲಿಂದ ಪಾಕಿಸ್ತಾನಕ್ಕೆ ನಮ್ಮ ರಾಜ್ಯದ ಫೇಮಸ್ ಸವಣೂರು ವೀಳ್ಯದೆಲೆ ದೆಹಲಿ ಮೂಲಕ ಪಾಕ್ಗೆ ವೀಳ್ಯದೆಲೆ ರವಾನೆ ಆಗ್ತಾ ಇತ್ತು. ತುಂಬ ದೊಡ್ಡ ಮಟ್ಟದಲ್ಲೇ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ರು. ಈಗ ಉಭಯ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ಸ್ಥಗಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಹಾವೇರಿಯ ಸವಣೂರು ವೀಳ್ಯದೆಲೆ ರಫ್ತು ಬಂದ್ ಆಗಿದೆ. ಅಂದರೆ ಆ ದೇಶಕ್ಕೆ ಅಂತಲೇ ಇಷ್ಟು ಬೆಳೀತಾ ಇದ್ರಲ್ಲ, ಇವೆಲ್ಲವೂ ಕೂಡ ಇಲ್ಲೇ ಉಳ್ಕೋತಾ ಇದೆ. ಒಂದು ವೀಳ್ಯದೆಲೆ ಬುಟ್ಟಿಗೆ 12ರಿಂದ 18 ಸಾವಿರಕ್ಕೆ ಮಾರಾಟ ಆಗ್ತಿತ್ತಂತೆ. ಇದೀಗ ಅದು 3ರಿಂದ 6 ಸಾವಿರಕ್ಕೆ ಕುಸಿತವಾಗಿದೆ. ಒಂದು ದೇಶಕ್ಕೆ ಹೋಗ್ತಾ ಇದ್ದ ಕಂಪ್ಲೀಟ್ ಪ್ರಾಡಕ್ಟು ಇಲ್ಲೇ ಉಳ್ಕೊಳ್ಳುತ್ತೆ ಅಂದಾಗ ಸಹಜವಾಗಿಯೇ ಡಿಮಾಂಡ್ ಕಡಿಮೆ ಆಗುತ್ತೆ. ಡಿಮಾಂಡ್ ಕಡಿಮೆ ಆದಾಗ ರೇಟ್ ಕಡಿಮೆ ಆಗುತ್ತೆ. ಈಗ ಬೆಲೆ ಕುಸಿತದಿಂದ ವೀಳ್ಯದೆಲೆಯ ರೈತರು ಕಂಗಾಲಾಗಿದ್ದಾರೆ. ನೋಡಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೇಗೆ ಕನೆಕ್ಟ್ ಆಗಿರ್ತಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಎಕ್ಸಾಂಪಲ್. ಇಲ್ಲಿಂದ ಪಾಕಿಸ್ತಾನಕ್ಕೆ ವೀಳ್ಯದೆಲೆ ಹೋಗ್ತಾ ಇತ್ತು. ಕೋಲಾರದಿಂದ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣದ ಟೊಮ್ಯಾಟೊ ರಫ್ತಾಗ್ತಾ ಇತ್ತು. ಸೊ ಇದನ್ನೆಲ್ಲ ಈಗ ಸ್ಟಾಪ್ ಮಾಡಿರೋದ್ರಿಂದ ಇಲ್ಲಿರೋರಿಗೆ ಸ್ವಲ್ಪ ನಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಗಡಿ ಭಾಗದಲ್ಲಿ ಸಂಘರ್ಷ ನಡೆದಿದೆ. ಆ ಸಂಘರ್ಷದ ಹಿನ್ನೆಲೆಯಲ್ಲಿ ಸವಣೂರಿನ ಪ್ರಸಿದ್ಧ ವೀಳ್ಯದೆಲೆಗೆ ಈಗ ಕರಿನೆರಳು ಛಾಯೆ ಆವರಿಸಿದೆ ಅಂತಲೇ ಹೇಳ್ಬೋದು. ಕಳೆದ ಒಂದು ತಿಂಗಳಿಂದ ಭಾಳಷ್ಟು ಒಂದು ಪೆಂಡಿಗೆ 6,000 ಎಲೆಗೆ 12,000ರಿಂದ 15,000 ರೂಪಾಯಿ ಏನು ಹರಾಜಾಗ್ತಾ ಇತ್ತು. ಆದರೆ ಈಗ ಕಳೆದ 15 ದಿನಗಳಿಂದ ಏನು ಎಲೆಯ ರೇಟಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥದ್ದು 4,000, 5,000 ಈ ರೀತಿಯಾದಂತಹ ಬೆಲೆ ಇಳಿಕೆ ಆಗಿರೋ ಹಿನ್ನೆಲೆಯಲ್ಲಿ ಸವಣೂರಿನ ವೀಳ್ಯದೆಲೆ ಬೆಳೆಗಾರರು ಕಂಗಾಲಾಗಿರುವಂಥದ್ದು. ಇಲ್ಲಿ ನವಾಬರ ಕಾಲದಿಂದಲೂ ಕೂಡ ವೀಳ್ಯದೆಲೆ ಭಾಳಷ್ಟು ಪ್ರಸಿದ್ಧವಾಗಿರುವಂಥದ್ದು. ಆ ಕಾಲದಿಂದಲೂ ಕೂಡ ಪಾಕಿಸ್ತಾನದ ಕರಾಚಿಯ ಸ್ಥಳಕ್ಕೆ ರಫ್ತನ್ನು ಮಾಡಲಾಗ್ತಾಯಿತ್ತು. ಕಡಿಮೆ ನಂತರ ಮತ್ತೆ ಬೇರೆ ಬೇರೆ ದಲ್ಲಾಳಿಗಳ ಮುಖಾಂತರವಾಗಿ ರಫ್ತಾಗುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಸವಣೂರು ವೀಳ್ಯದೆಲೆ ಯಾವ ರೀತಿ ಪ್ರಸಿದ್ಧಪ್ಪ ಅಂತಂದರೆ, ವೀಳ್ಯದೆಲೆಯನ್ನು 10 ದಿನ ಇಟ್ಟರೂ ಕೂಡ ಅದು ಯಾವುದೇ ರೀತಿಯಾದಂಥ ಕೆಡಲ್ಲ. ಸಾವಯವ ಕೃಷಿಯ ಮೂಲಕ, ಸಾವಯವ ಗೊಬ್ಬರದ ಮೂಲಕ ಬೆಳೆಯುವ ಮೂಲಕ ಅದು ಯಾವುದೇ ರೀತಿಯಾದಂಥ 10ರಿಂದ 15 ದಿನ ಇಟ್ಟರೂ ಕೂಡ ಅದು ವೀಳ್ಯದೆಲೆ ಯಾವುದೇ ರೀತಿಯಾದಂಥ ಹಾನಿ ಆಗಲ್ಲ. ಅದನ್ನು ಬಳಕೆ ಮಾಡಲಿಕ್ಕೆ ಭಾಳಷ್ಟು ಹೆಸರುವಾದಂಥ ನಮ್ಮ ಸವಣೂರಿನ ಈ ಭಾಗದಲ್ಲಿ ಅಂದರೆ ಪ್ರತಿಯೊಬ್ಬರೂ ಕೂಡ 90ರಷ್ಟು ಬೆಳೆಗಾರರು ವೀಳ್ಯದೆಲೆಯನ್ನು ಬೆಳೆದು ಅದನ್ನು ವ್ಯಾಪಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಕಳೆದ 15 ದಿನಗಳಿಂದ ಏನು ಈ ರೀತಿಯಾದಂಥ ಸಂಘರ್ಷದ ವಾತಾವರಣ ನಿರ್ಮಾಣ ಆಗ್ತಿರೋ ಹಿನ್ನೆಲೆಯಲ್ಲಿ ವೀಳ್ಯದೆಲೆಯ ರೇಟು ಕೂಡ ಕುಂಠಿತ ಆಗಿರುವಂಥದ್ದು. ಅವರನ್ನು ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತೀನಿ ನಾನು. ಅಂದರೆ ಭಾಳಷ್ಟು ವರ್ಷಗಳಿಂದ ಇದನ್ನು ಇತಿಹಾಸ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿತ್ತು. ವೀಳ್ಯದೆಲೆ ಅನ್ನೋದನ್ನೇ ಸವಣೂರಿನ ಯಾವುದಪ್ಪ ಅಂತಂದರೆ ವೀಳ್ಯದೆಲೆ ಸರ್ ಯಾವ ರೀತಿ. ಓಕೆ, ಇದು ಸವಣೂರು ವೀಳ್ಯದೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ರೈತರು ನಿಜ, ನಾನು ಹೇಳ್ತೀನಿ ಅವರಿಗೆ ಸ್ವಲ್ಪ ಆರ್ಥಿಕ ನಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ ಅಂತ ನಿಜ. ಆದರೆ ಇದು 2 ದೇಶಗಳ ನಡುವಿನ ವಿಚಾರವಾಗಿರೋದ್ರಿಂದ, ಶತ್ರು ರಾಷ್ಟ್ರವಾಗಿರೋದ್ರಿಂದ, ಶತ್ರು ರಾಷ್ಟ್ರಕ್ಕೆ ನಾವು ಮಾರಾಟ ಮಾಡಿ ದುಡಿಬೇಕು ಅಂತ ಏನು ಸ್ವಲ್ಪ ಅದನ್ನು ಮನಸ್ಸಿಗೆ ತಗೋಬೇಕು ರೈತರು ಕೂಡ.